ಈಗ ಇನ್ನೊಂದು ಕಾರ್ಡ್ ಪ್ಲೇ ಆಗ್ತದೆ ಮೈಸೂರು ರಾಜಕಾರಣದಲ್ಲಿ. ಒಕ್ಕಲಿಗರು ಕಾಂಗ್ರೆಸ್ನಲ್ಲಿ ಹೇಳ್ತಾ ಇರುವಂಥದ್ದು, ನಾವು ಭಾಳ ನಂತರದಲ್ಲಿ ಒಕ್ಕಲಿಗರನ್ನು ಟಿಕೆಟ್ ಕೊಟ್ಟಿದ್ದೀವಿ ಅನ್ನುವಂಥದ್ದು. ಒಕ್ಕಲಿಗ ಕಾರ್ಡ್ ಅನ್ನುವಂಥದ್ದು ಈ ಚುನಾವಣೆ ಮೇಲೆ ಪರಿಣಾಮ ಬೀರ್ಬೋದಾ? ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ಪ್ರಧಾನಮಂತ್ರಿಯವರು ಎಲ್ಲ ಜಾತಿ ಧರ್ಮ ಎಲ್ಲ ಮೀರಿ ಕೆಲಸ ಮಾಡುವಂಥದ್ದು ಉದ್ದೇಶ ಇದೆ. ನಾವು ಭಾರತೀಯರಾಗಿ ಭಾರತಕ್ಕೋಸ್ಕರ ಈ ಚುನಾವಣೆಯನ್ನು ನಾವು ಸ್ಪರ್ಧೆ ಮಾಡ್ತಾಯಿದ್ದೀವಿ. ನಮ್ಮ ದೇಶದ ವಿಚಾರ ಇದು. ದೇಶದಲ್ಲಿ ನಾವೆಲ್ಲರೂ ಒಂದು ಒಗ್ಗಟ್ಟು ಸಮಾಜ ಆಗಿ ನಾವು ನಮ್ಮ ಮತವನ್ನು ಚಲಾಯಿಸಬೇಕಾಗಿದೆ. ಅದು ಮುಖ್ಯ. ನಾವೆಲ್ಲರೂ ಭಾರತೀಯರು. ಸಂವಿಧಾನದ ಮುಂದೆ ನಾವೆಲ್ಲರೂ ಸಮಾನ ದೃಷ್ಟಿಕೋನದಲ್ಲಿ ಅದು ನೋಡುತ್ತೆ ನಮ್ಮನ್ನ. ಅದೇ ರೀತಿ ನಾವು ಮುಂದುವರಿಬೇಕಾಗಿದೆ. ಈ ಎಲ್ಲ ಸಮಾಜದಲ್ಲಿರುವ ಸಮುದಾಯಗಳು ಅಥವಾ ಯಾವ ರೀತಿ ನಾವು ಗುರುತಿಸ್ತೀವೋ ನಮ್ಮ ಜಾತಿ ಮೂಲಕ, ಅದು ಇದರಲ್ಲಿ ಮುಖ್ಯ ಅಲ್ಲ. ನಮ್ಮ ದೇಶಕ್ಕೋಸ್ಕರ ನಾವೆಲ್ಲರೂ ಒಂದಾಗಬೇಕಾಗಿರೋ ಮುಖ್ಯ. ಯಾವತ್ತೂ ಈ ಜಾತಿ ಕಾರ್ಡ್ ವರ್ಕ್ ಆಗಲ್ಲ ಅಂತ ಇಲ್ಲ, ಅದು ನನ್ನ ಲೆಕ್ಕದಲ್ಲಿ ಅದು ವರ್ಕ್ ಆಗಲ್ಲ. ಯಾಕಂದರೆ ನಾವು ಭಾರತೀಯರಾಗಿ ನಾವು ಎಲ್ಲರೂ ನಿಂತಿದ್ದೀವಿ, ನಾವೆಲ್ಲರೂ ಈಕ್ವಲ್ ಫುಟ್ಟಿಂಗಲ್ಲಿದ್ದೀವಿ. ನಾವು ಅದೆಲ್ಲನೂ ಮೀರಿ ಅದು ವಿ ಮಸ್ಟ್ ಗೋ ಬಿಯಾಂಡ್ ಇಟ್. ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಜನ ನನ್ನನ್ನು ಇಷ್ಟು ಬೇಗ, ಅಂದರೆ ಈ 15 ದಿನದಲ್ಲಿ ನನ್ನನ್ನು ಇಷ್ಟು ಬೇಗ ಬಿಡ್ತಾರೆ ನನ್ನನ್ನು ಜನ ಅಂತ? ಯಾಕಂದರೆ ಅವ್ರ ಮೈಸೂರು ಕೊಡಗು ಭಾಗದ ಜನಾಂಗ ಇಡೀ ಕರ್ನಾಟಕದಲ್ಲಿ ನಮ್ಮನ್ನ ಸಾರ್ವಜನಿಕ ಜೀವನದಲ್ಲಿ ನೋಡಿದ್ದಾರೆ. ಅಂದರೆ ಅಧಿಕೃತವಾಗಿ ಅಲ್ಲ, ಈ ಅರಮನೆಗೆ ಸಂಬಂಧಪಟ್ಟಿರುವ ಇದು ಪರಂಪರೆ ಇರ್ಬೋದು ಅಥವಾ ಸಮಾಜ ಸಂಸ್ಥೆಗಳು ಇರ್ಬೋದು, ಅದರಲ್ಲಿ ನಮ್ಮನ್ನ ನೋಡಿದ್ದಾರೆ. ಹಲವಾರು ಕಡೆ ನಮ್ಮ ಸಭೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನೋಡಿದ್ದಾರೆ. ನಮ್ಮ ನಡವಳಿಕೆಯನ್ನು ಕೂಡ ನೋಡಿದ್ದಾರೆ. ನಾವು ಯಾವ ರೀತಿ ನಮ್ಮನ್ನ ಕಂಡಕ್ಟ್ ಮಾಡ್ಕೋತೀವಿ ಅನ್ನೋದನ್ನು ಕೂಡ ನೋಡಿದ್ದಾರೆ. ಸೊ ಎಲ್ಲನೂ ಕೂಡ ಅವರು ಆಗಲೇ ಅನುಭವಿಸಿರೋದು. ಮತ್ತು ಅವರು ಅದ್ರ ಬಗ್ಗೆ ಅವ್ರಿಗಾಗಲೇ ಒಂದು ರೀತಿಯ ಆಲೋಚನೆ ಇದೆ. ಈಗ ಈ ಚುನಾವಣೆ ಸಮಯದಲ್ಲಿ ನಾವು ಏನು ನಮ್ಮ ದೃಷ್ಟಿ ಇರ್ಬೋದು, ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ನಾವು ಅದನ್ನ ಮಂಡಿಸಬೇಕು. ನಮ್ಮ ಪ್ರತಿಭೆಯೊಂದಿಗೆ ಅಥವಾ ನಮ್ಮ ಯೋಗ್ಯತೆಯೊಂದಿಗೆ ಅವರು ತೀರ್ಮಾನ ಮಾಡ್ತಾರೆ. ಜನಗಳ ನಿರೀಕ್ಷೆ, ನೀವು ಈ ಥರದ ಇಂಥದ್ದೇ ಒಂದು ನಿರೀಕ್ಷೆ ಮಾಡಿದ್ರು ಅಥವಾ ನಿಮ್ಮ ನಿರೀಕ್ಷೆಗೂ ಮೀರಿದಂಥ ಪ್ರೀತಿ ಸಿಗ್ತಾ ಇದೆ? ನಮ್ಮ ನಿರೀಕ್ಷೆಗೂ ಮೀರಿದಂಥ ಪ್ರೀತಿ ಸಿಗ್ತಾ ಇದೆ. ಇಷ್ಟು ಒಂದು ಉತ್ಸಾಹದಿಂದ ಎಲ್ಲರೂ ಬಂದು ಭಾಗಿಯಾಗಿ ಇದು ಒಂದು ಒಳ್ಳೆ ಮೂವ್ ಅಂತ ಹೇಳುವಂಥದ್ದು ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಂಗೆ ಗೊತ್ತಿತ್ತು ಒಂದು ರೀತಿ ಅಂದರೆ ಒಂದು ಕಡೆಯಿಂದ ಎಲ್ಲರೂ ಅರಮನೆಯ ಪ್ರತಿನಿಧಿಯಾಗಿ ಆ ಒಂದು ಅವತಾರದಲ್ಲೇ ನೋಡಬೇಕು ಅಂತ ಆಸೆ ಇತ್ತು ಅಂತ, ಅದರ ನಿರೀಕ್ಷೆ ಇತ್ತು. ಆದರೆ ಇಲ್ಲಿ ಸಂಪೂರ್ಣವಾಗಿ ಸಮಾಜದಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ, ಒಂದು ಒಳ್ಳೆಯ ಆಲೋಚನೆಯೊಂದಿಗೆ ಉತ್ಸಾಹದಿಂದ ಎಲ್ಲರೂ ಬಂದು ಭಾಗವಹಿಸುವಂಥದ್ದು ಇಷ್ಟು ಮಟ್ಟಕ್ಕೆ ಇದೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ.